ನಮಸ್ಕಾರ. ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಪ್ರತಿದಿನ ಹಾಜರಾದಂತೆ 9 ಗಂಟೆಗೆ ಹಲವಾರು ವಿಚಾರಗಳನ್ನು ಎತ್ಕೊಂಡು ಇವತ್ತು ಹಾಜರಾಗಿದ್ದೀನಿ. ಅದರಲ್ಲೂ ಕ್ರಿಸ್ ಗೇಲ್ ಸೆಂಚುರಿ ಅದನ್ನು ನಿಮಗೆ ತೋರಿಸಲೇಬೇಕು. ಇವತ್ತು ನಿಜಕ್ಕೂ ಸೊಗಸಾದ ಆಟವನ್ನು ಆಡಿದ್ರು. ಈ ಮುಖಾಂತರ ವಿಶ್ವ ದಾಖಲೆಯನ್ನು ಬರೆದಂಥ ಕ್ರಿಸ್ ಗೇಲ್, ಅದರ ಬಗ್ಗೆ ಒಂದಷ್ಟು ವಿವರಗಳು, ಜೊತೆಗೆ ಬುದ್ಧಿಜೀವಿಗಳು ಒಂದು ಪಕ್ಷದ ಪರವಾಗಿ ನಿಲ್ಲುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಕೆಲ ಬುದ್ಧಿಜೀವಿಗಳು ಸಾಹಿತಿಗಳು ಒಕ್ಕೊರಲಿನಿಂದ ಘೋಷಣೆ ಮಾಡಿದ್ದಾರೆ. ಇದು ಸರಿನಾ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಈ ವಿಚಾರವನ್ನು ಮಾತಾಡಲಿಕ್ಕೆ ಸಾಹಿತಿಗಳು ಬಂದಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳೇನೋ ಕೇಳೋಣ. ಇನ್ನು ಎಲ್ಲೋ ಒಂದು ಕಡೆಗೆ ಸ್ವಾಮೀಜಿಗಳು ಕೂಡ ಈ ನಮ್ಮ ಮತದಾರರು ಹೆಜ್ಜೆ ಇಡ್ತಿರೋದ್ರ ಬಗ್ಗೆ, ಜನಪ್ರತಿನಿಧಿಗಳು ಹೋಗ್ತಿರೋದ್ರ ಬಗ್ಗೆ ಭ್ರಮನಿರಸನಗೊಂಡಿದ್ದಾರೆ ಅನ್ನುವಂಥದ್ದು ಮೂರನೇ ಪ್ರಶ್ನೆ. ಯಾಕಂದರೆ ಸಿರಿಗೆರೆ ಶ್ರೀಗಳು ಕೆಲ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಇಂಥವ್ರಿಗೆ ಮತ ಹಾಕಿ ಅಂತ ಹಿಂದೆ ಘೋಷಣೆ ಮಾಡಿದರು. ಅದಾದ ನಂತರ ಗೊತ್ತಾಯಿತು ಯಾರನ್ನು ಕಳಿಸಿದರೂ ಕೂಡ ಅವರ ಹಣೆಬರಹ ಇಷ್ಟೇ ಆಗುತ್ತೆ ಅನ್ನುವಂಥದ್ದು. ಹೀಗಾಗಿ ತಮ್ಮ ನಿಲುವನ್ನು ಅವರು ಬದಲಾಯಿಸಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸ್ವತಃ ಸ್ವಾಮೀಜಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿರ್ತಾರೆ. ಎಲ್ಲರ ಜೊತೆ ಮಾತಾಡೋಣ. ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ನೋಡೋಣ. ಚಿನ್ನಸ್ವಾಮಿಯಲ್ಲಿ ಬೌಂಡರಿ ಸಿಕ್ಸರ್ಗಳ ಖೇಲ್, ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದ ಕ್ರಿಸ್ ಗೇಲ್, ಮ್ಯಾಚ್ ನೋಡಿದವರ ಹಣ ಫುಲ್ ವಸೂಲ್. ಎಚ್ಡಿಕೆ ಇದ್ದ ಹೆಲಿಕಾಪ್ಟರ್ ಕಣ್ಮರೆಯಾಯಿತು. ಕೆಲ ಕಾಲ ಜೆಡಿಎಸ್ ಕಾರ್ಯಕರ್ತರಲ್ಲಿ ಗೊಂದಲ. ಗಂಗಾವತಿಯಲ್ಲಿ ಭೂಸ್ಪರ್ಶವಾದಾಗ ಎಲ್ಲರೂ ನಿರಾಳ. 3 ತಾಸಿನಲ್ಲಿ 3 ಜಿಲ್ಲೆಗಳಲ್ಲಿ ಪ್ರಚಾರ. ರಾಜ್ಯದಲ್ಲಿ ರಾಹುಲ್ ಗಾಂಧಿ ಮಿಂಚಿನ ಸಂಚಾರ. ಗಂಟೆಗಟ್ಟಲೆ ಕಾಯ್ದು ಬೆಂಡಾದ ಮತದಾರ. ರಣಾಂಗಣದಲ್ಲಿ ಸ್ಟಾರ್ಗಳ ದರ್ಬಾರ್. ಅಂಬಿಪರ ಪ್ರಚಾರಕ್ಕಿಳಿದ ಚಾಲೆಂಜಿಂಗ್ ಸ್ಟಾರ್. ಬೆಂಗಳೂರಿನಲ್ಲಿ ನಟಿ ರಮ್ಯಾ ಕ್ಯಾಂಪೇನ್ ಜೋರ್ದಾರ್. ಎಲೆಕ್ಷನ್ನಲ್ಲಿ ಅಕ್ರಮಗಳಿಗೆ ಬೀಳ್ತಿಲ್ಲ ಬ್ರೇಕ್. ರಾಜ್ಯದ ಹಲವೆಡೆ ಲಕ್ಷ ಹಣ ಸೀಸ್. ಚಿಕ್ಕಬಳ್ಳಾಪುರದಲ್ಲಿ ಸೆಕ್ಯೂರಿಟಿ ಫುಲ್ ಟೈಟ್. ಬುದ್ಧಿಜೀವಿಗಳು ಸಾಹಿತಿಗಳು ಒಂದು ಪಕ್ಷದ ಪರವಾಗಿ ದನಿ ಎತ್ತುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಅದರಲ್ಲೂ ಇಂಥ ಪಕ್ಷವನ್ನು ಬೆಂಬಲಿಸಿ ಅಂತ ಕೇಳುವಂಥದ್ದು ಸರಿನಾ ಅನ್ನುವಂಥದ್ದು ನಮ್ಮ ಮೊದಲನೇ ಪ್ರಶ್ನೆ. ಸಂಬಂಧಪಟ್ಟ ಮಾತಾಡಲಿಕ್ಕೆ ಮರಳು ಸಿದ್ದಪ್ಪ ನಮ್ಮ ಜೊತೆಗಿದ್ದಾರೆ. ಹಿರಿಯ ಸಾಹಿತಿಗಳು ಪ್ರತಾಪ್ ಸಿಂಹ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪತ್ರಕರ್ತ ಮತ್ತು ಅಂಕಣಕಾರ ಡಾಕ್ಟರ್ ದ್ವಾರಕನಾಥ್ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ. ಆದರೆ ಅದಕ್ಕಿಂತ ಮೊದಲು ಬಹಳ ಮುಖ್ಯವಾಗಿ ಚಿನ್ನಸ್ವಾಮಿನಲ್ಲಿ ಇವತ್ತು ಗುಡುಗು ಮಿಂಚಿನ ಸಂಚಾರ ಇದನ್ನೆಲ್ಲ ನಡೆಸಿದಂಥವರು ಕ್ರಿಸ್ ಗೇಲ್ ಇವರ ವೇದಿಕೆ ಇವತ್ತೊಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಸುಭದ್ರ ಸರ್ಕಾರಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಕೂಡ ಘೋಷಣೆ ಮಾಡಿದೆ. ಸುಭದ್ರ ಹಾಗೂ ಸ್ಥಿರ ಸರ್ಕಾರಕ್ಕಾಗಿ ಕಾಂಗ್ರೆಸ್ಗೆ ಮತ ನೀಡಿ. ಇದು ಕಾಂಗ್ರೆಸ್ ಮುಖಂಡರ ಭಾಷಣ ಅಲ್ಲ, ಬದಲಾಗಿ ಹಿರಿಯ ಸಾಹಿತಿಗಳ ಮಾತು. ಇವರ ಅನಂತಮೂರ್ತಿ ಕೆ ಮರಳುಸಿದ್ದಪ್ಪನವರ ಮಾತಿದು. ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದಂಥ ಈ ಹಿರಿಯ ಸಾಹಿತಿಗಳು ಕಾಂಗ್ರೆಸ್ಸನ್ನು ಬೆಂಬಲಿಸಿ ಅಂತ ಬಹಿರಂಗವಾಗಿ ಮತದಾರರಿಗೆ ಕರೆ ಕೊಟ್ಟರು. ಕಾಂಗ್ರೆಸ್ಗೆ ಇತಿಹಾಸ ಇದೆ, ಸುಭದ್ರ ಸರ್ಕಾರ ನೀಡ್ತಾರೆ ಅನ್ನುವಂಥ ಭರವಸೆ ಇದೆ. ಕೋಮುವಾದಿ ಬಿಜೆಪಿಯನ್ನು ಹೊರಗಿಡೋದಕ್ಕೋಸ್ಕರ ಕಾಂಗ್ರೆಸ್ಸನ್ನು ಬೆಂಬಲಿಸಿ ಅಂತ ಇವರಿಬ್ಬರು ಘೋಷಣೆ ಮಾಡಿದರು. ಸಾಹಿತಿಗಳಾದ ಪ್ರೊಫೆಸರ್ ರವಿವರ್ಮಕುಮಾರ್, ಪಾ ಮಲ್ಲೇಶ್, ಬಂಜಗಿರಿ ಜಯಪ್ರಕಾಶ್ ಮತ್ತಿತರರು ಇದಕ್ಕೆ ದನಿಗೂಡಿಸಿದರು. ಸೊ ಇನ್ನು ಕೆಲವರ ಹೆಸರುಗಳು ಕೂಡ ಇದೆ. ಅದು ಗಿರೀಶ್ ಕಾರ್ನಾಡದ್ದಾಗಿರ್ಬೋದು, ಡಾಕ್ಟರ್ ಚಂದ್ರಶೇಖರ್ ಕಂಬಾರದ್ದಾಗಿರ್ಬೋದು, ಪ್ರೊಫೆಸರ್ GH ನಾಯಕ್, ಪ್ರೊಫೆಸರ್ GK ಗೋವಿಂದರಾವ್, SG ಸಿದ್ದರಾಮಯ್ಯ, ರಾಮಚಂದ್ರೇಗೌಡ, ಪ್ರೊಫೆಸರ್ ಸುಚೇತನ ಸ್ವರೂಪ, KT ಶಿವಪ್ರಸಾದ್, HL ಕೇಶವಮೂರ್ತಿ, ಬಂಜಗಿರಿ ಜಯಪ್ರಕಾಶ್, ಹೀಗೆ ಹಲವಾರು ಜನರ ಒಂದಷ್ಟು ಹೆಸರುಗಳು ಕೂಡ ಈ ಪಟ್ಟಿಯಲ್ಲಿದೆ. ಇವರೆಲ್ಲರ ಒಕ್ಕೊರಲಿನ ನಿರ್ಣಯ ಸುಭದ್ರ ಹಾಗೂ ಸ್ಥಿರ ಸರ್ಕಾರಕ್ಕೋಸ್ಕರ ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಜನರು ಅನ್ನುವಂಥದ್ದು. ಸಮಾಜವಾದಿ ಸಂಘಟನೆಯಲ್ಲಿ ಬಂದಿರತಕ್ಕಂಥ ನಾವು ಯಾವ ಸ್ಥಿತಿಯಲ್ಲಿ ಎಲ್ಲ ಪಕ್ಷಗಳಿಗೂ ಹೊರಟೋಗಿರುತ್ತೆ. ಆದ್ದರಿಂದ ಅದು ಹೋಗಬೇಕಾದ್ರೆ ಇಲ್ಲಿ ಕಾಂಗ್ರೆಸ್ಸಿಗೆ ಗೆಲ್ಲೋದು ಸಾಧ್ಯ ಇದೆ ಅನ್ನುವ ಕಾರಣದಿಂದ ನಾವು ಈ ಸರಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತೀವಿ. ಅಲ್ಲದೇ ಅದೊಂದು ರಾಷ್ಟ್ರೀಯ ಪಕ್ಷ, ಸಂವಿಧಾನಕ್ಕೆ ಬದ್ಧವಾಗಿದೆ. ಇಟ್ ಇಸ್ ನಾಟ್ ಎ ಕಮ್ಯುನಲ್ ಪಾರ್ಟಿ. ಖಂಡಿತ ಅಲ್ಲ, ಉಳಿದವೆಲ್ಲ ಕಮ್ಯುನಲ್ ಪಾರ್ಟಿ. ಕಾಂಗ್ರೆಸ್ ಕಮ್ಯುನಲಿಸಮನ್ನು ಬಳಸ್ಕೋಬೋದು, ಆದರೆ ಕಮ್ಯುನಲ್ ಪಾರ್ಟಿ ಅಲ್ಲ. ಅದು ಅನೇಕ ತಪ್ಪುಗಳಿದ್ದಾವೆ ಗೊತ್ತಿದೆ ನಮಗೆ. ಆದರೂ ಕೂಡ ಯಾವಾಗಲೂ ಒಂದು ಡೆಮೋಕ್ರಸಿಯಲ್ಲಿ ನಾವು ಪರ್ಫೆಕ್ಟನ್ನು ಆಯ್ಕೆ ಮಾಡೋಕ್ಕಾಗಲ್ಲ, ಗೊತ್ತಿದೆ. ಆದರೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ, ಒಂದು ನಿರ್ದಿಷ್ಟ ಕಾಲದಲ್ಲಿ ಚುನಾವಣೆ ಬಂದಿದೆ. ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಯಾವುದು ಪರ್ಯಾಯ, ಯಾವುದು ಸ್ಥಿರವಾದ ಸರ್ಕಾರವನ್ನು ಕೊಡಬಲ್ಲದು ಅಂದರೆ ಅದು ಕಾಂಗ್ರೆಸ್ ಒಂದೇ. ಆ ಕಾರಣಕ್ಕಾಗಿ ನಾವು ಅತ್ಯುತ್ತಮವಾದ ಆಯ್ಕೆ ಅಲ್ಲದೇ ಇದ್ರೂ ಇದ್ದದ್ರಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಮುಂದಿರುವಂತಹ ಆಯ್ಕೆಗಳಲ್ಲಿ
ಬಹಳ ಮುಖ್ಯವಾದ ಆಯ್ಕೆ, ಬಹಳ ಒಳ್ಳೆಯ ಆಯ್ಕೆ ಅಂತೇಳಿ ಕಾಂಗ್ರೆಸ್ ಪಕ್ಷವನ್ನು ನಾವು ಬೆಂಬಲಿಸ್ತಾ ಇದ್ದೀವಿ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಡಾಕ್ಟರ್ ಕೆ ಮುಳುಸಿದ್ದಪ್ಪ ನಮ್ಮ ಜೊತೆಗಿದ್ದಾರೆ, ಹಿರಿಯ ಸಾಹಿತಿಗಳು. ಮುಳುಸಿದ್ದಪ್ಪನವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಪ್ರತಾಪ್ ಸಿಂಹ ಪತ್ರಕರ್ತ ಮತ್ತು ಅಂಕಣಕಾರ. ಪ್ರತಾಪ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ದ್ವಾರಕಾನಾಥ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ. ನಾನು ಆರಂಭ ಮಾಡ್ತಾ ಇದ್ದೀನಿ ಮುಳುಸಿದ್ದಪ್ಪನವ್ರ ಜೊತೆಗೆ. ಮುಳುಸಿದ್ದಪ್ಪನವರೇ, ತಮ್ಮ ಮಾತಲ್ಲಿ ಒಂದು ದ್ವಂದ್ವ ಇತ್ತು, ಒಂದು ಗೊಂದಲ ಇತ್ತು. ತಾವು ಹೇಳಿದ್ರಿ ಪರಿಪೂರ್ಣವಾದಂಥ ಆಡಳಿತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ಇವೆಲ್ಲ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತಂದರೆ ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು ಅನ್ನುವಂಥ ಮಾತನ್ನು ಹೇಳಿದಿರಿ. ಒಬ್ಬ ಸಾಹಿತಿಯಾಗಿ ಸಾಹಿತಿಗಳ ಪರವಾಗಿ ತಾವು ಕಾಂಗ್ರೆಸ್ಸನ್ನು ಬೆಂಬಲಿಸಿ ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ಮೊದಲನೇದಾಗಿ ಎಲ್ಲ ಸಾಹಿತಿಗಳ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಹಂಗೆ ಮಾತಾಡೋದಕ್ಕೆ ನನಗೆ ಯಾರೂ ಅಧಿಕಾರವನ್ನು ಕೊಟ್ಟಿಲ್ಲ. ನಾನು ಮಾತಾಡ್ತಾ ಇರೋದು ನನ್ನ ಪರವಾಗಿ. ಒಂದು. ಎರಡನೇದಾಗಿ, ಒಬ್ಬ ಬರಹಗಾರನಾಗಿದ್ದಾಕ್ಷಣ ನಾನೊಬ್ಬ ಈ ದೇಶದ ನಾಗರಿಕ ಅಲ್ಲ ಅಂತಲ್ಲ. ಈ ದೇಶದ ನಾಗರಿಕನಿಗಿರುವ ಎಲ್ಲ ಹಕ್ಕುಗಳು, ಎಲ್ಲ ಕರ್ತವ್ಯಗಳು ನನಗಿವೆ. ಆ ನೆಲೆಯಲ್ಲಿ ನಾನು ಮತ್ತು ನನ್ನಂತೆ ಯೋಚನೆ ಮಾಡುವಂತಹ ಅನೇಕರು ಬರಹಗಾರರು ಇದ್ದಾರೆ. ಅದರಲ್ಲಿ ಬೇರೆ ಬೇರೆ ವರ್ಗದ ಜನಗಳು ಇದ್ದಾರೆ. ನೀವು 32 ಜನಗಳ ಹೆಸರನ್ನು ನೀವು ನೋಡಿದರೆ ಅಲ್ಲಿ ಗೊತ್ತಾಗುತ್ತೆ. ಇವೆಲ್ಲ ಸೇರಿ ಒಂದು ಕರೆಯನ್ನು ನಾವು ಕೊಟ್ಟಿದ್ದೀವಿ. ಈ ಕರೆಗೆ ಒಂದು ನಿರ್ದಿಷ್ಟ ಸಂದರ್ಭ ಇದೆ. ಅದು ಒಂದು ಕಾಲ ದೇಶಕ್ಕೆ ಬದ್ಧವಾದಂತಹ ಸಂದರ್ಭ. ಅದು ಕರ್ನಾಟಕದಲ್ಲಿ 2013ನೇ ಇಸ್ವಿಯಲ್ಲಿ ಮೇ ತಿಂಗಳಿನಲ್ಲಿ ನಡೆಯುವ ಎಲೆಕ್ಷನ್ನಲ್ಲಿ ಇರುವ ರಾಜಕೀಯ ಪರಿಸ್ಥಿತಿ ಏನು, ಅದರ ಹಿನ್ನೆಲೆ ಏನು? ಈಗ ಕಳೆದ 7-8 ವರ್ಷಗಳಲ್ಲಿ ಕರ್ನಾಟಕದ ರಾಜಕೀಯ ಸಂಸ್ಕೃತಿ ಯಾವ್ಯಾವ ತಿರುವುಗಳನ್ನು ತಗೊಳ್ತು, ಎಂತೆಂಥ ಅತಂತ್ರದ ಸಂದರ್ಭವನ್ನು ಎದುರಿಸಬೇಕಾಗಿ ಬಂತು, ನಾಚಿಕೆಗೇಡಿನಂತಹ ಪ್ರಕರಣಗಳು ಎದುರಾದವು. ಇದನ್ನೆಲ್ಲದನ್ನು ಯೋಚನೆ ಮಾಡಿದಾಗ ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದಾಗ ಬಹು ಮುಖ್ಯವಾದಂಥ ಕಾರಣ ಏನು ಅಂತಂತಂದರೆ, ಒಂದು ಪಕ್ಷಕ್ಕೆ ಸ್ಪಷ್ಟವಾದ ಬಹುಮತ ಇಲ್ಲದೇ ಇದ್ದದ್ದು ಅಲ್ಲಿಂದ ಶುರುವಾಯಿತು ಇದರ ದುರಂತ. ಈ ಸಂದರ್ಭದಲ್ಲಿ ನಾವು ನ್ಯಾಯವಾಗಿ ಯೋಚನೆ ಮಾಡಿದಾಗ ಯಾವ ರೀತಿಯ ಒಂದು ಸ್ಥಿರವಾದಂತಹ ಒಂದು ರಾಜಕೀಯ ಸಂಸ್ಕೃತಿ ಈ ರಾಜ್ಯದಲ್ಲಿ ಬೆಳಿಬೇಕಾದರೆ ಒಂದು ಪಕ್ಷಕ್ಕೆ ಮಾತ್ರ ಅಧಿಕಾರ ಸಿಕ್ಕಿದ್ರೆ ಸಾಧ್ಯವೇ ಹೊರತು ಈ ರಾಜ್ಯವನ್ನು ಇವತ್ತು ಕಾಪಾಡೋದಕ್ಕೆ ಹಲವು ಪಕ್ಷಗಳಿಂದ ಸಾಧ್ಯ ಇಲ್ಲ. ನನ್ನ ಪ್ರಶ್ನೆ ತಮಗೆ, ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಯಿತು ಅಂತಂದ್ರೆ ಹೆಮ್ಮೆ ಪಡೋ ರೀತಿಯಲ್ಲಿ ಅವರು ಅಧಿಕಾರ ನಡೆಸ್ತಾರ, ಆತ್ಮಗೌರವ ಸ್ಥಾಪನೆ ಆಗುತ್ತೆ, ಅದರ ಒಂದು ಪಾಯಿಂಟ್ ಇದೆ. ಇಲ್ಲಿ ಏನು ಅಂತಂತಂದರೆ, ಒಂದು ಪ್ರಜಾಪ್ರಭುತ್ವದಲ್ಲಿ 4 ಆಯ್ಕೆಗೆ ನಿಮಗೆ ಅವಕಾಶ ಇರುತ್ತೆ. ಈ 4 ಆಯ್ಕೆಗಳಲ್ಲಿ ನಿಮಗೆ ಯಾವುದು ಉತ್ತಮ ಅಂತ ಅನಿಸುತ್ತೋ ಅದನ್ನು ಆಯ್ಕೆ ಮಾಡ್ಕೋಬೇಕು. ಯಾವುದು ಸ್ಥಿರವಾದಂತಹ ಸುಭದ್ರವಾದ ಸರ್ಕಾರವನ್ನು ಕೊಡೋದಕ್ಕೆ ಸಾಧ್ಯವೋ ಅದನ್ನು ಆಯ್ಕೆ ಮಾಡ್ಕೋಬೇಕೆ ಹೊರತು ಒಂದು ಆದರ್ಶದ ಯಾವುದೋ ಒಂದು ಉಟೋಪಿಯಾನ ನೀವು ಇಟ್ಕೊಂಡು ಅದನ್ನು ನೀವು ಬಯಸೋದಲ್ಲ. ಈ ಇರುವ 4 ಪಕ್ಷಗಳಲ್ಲಿ ಯಾವುದು ಸ್ಥಿರವಾದ ಸರ್ಕಾರವನ್ನು ಕೊಡಬಲ್ಲದು, ಯಾವುದು ಒಂದು ಸೆಕ್ಯುಲರ್ ಆದಂತಹ ಒಂದು ಸರ್ಕಾರವನ್ನು ಕೊಡಬಲ್ಲದು. ಗಮನದಲ್ಲಿಟ್ಕೊಂಡು ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಪ್ರತಾಪ್ ಸಿಂಹ ಮತ್ತು ದ್ವಾರಕಾನಾಥ್ ಅವರ ಅನಿಸಿಕೆ ಏನು ಕೇಳೋಣ ಸಣ್ಣ ವಿರಾಮದ ನಂತರ.